ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ತನಿಖಾಧಿಕಾರಿಗಳು ಕೊಟ್ಟ ವರದಿಯನ್ನ ಕಂಡು ಇಡೀ ಟೀಮ್ ಗಡಗಡ ಅಂತ ನಡುಗ್ತಾ ಇದೆಯಂತೆ. ಅಧಿವೇಶನದ ವೇಳೆಯಲ್ಲೇ ಸಿಕ್ಕಂತ ಈ ಅಸ್ತ್ರವನ್ನ ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಮುಂದಾಗಿದೆ. ಯಾವ ರೀತಿ ನೀವೇ ನೋಡಿ. ಧರ್ಮಸ್ಥಳ ವಿರುದ್ಧದ ಬುರುಡೆ ಪ್ರಕರಣಕ್ಕೆ ಇಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಕೇಂದ್ರವಾಗಿದ್ದ ಇಡೀ ಬುರುಡೆ ಗ್ಯಾಂಗ್ ಅಸಲಿಯತ್ತು ಬಯಲಿಗೆ ಬಂದಿದೆ. ಇದು ಅಧಿವೇಶನದ ಹೊತ್ತಲ್ಲಿ ಬಿಜೆಪಿಗೆ ಹೊಸ ಅಸ್ತ್ರ ಕೊಟ್ಟಂತಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕೇಸರಿ ಸೇನೆ ಕದನ. ಅಧಿವೇಶನದಲ್ಲಿ ಹೋರಾಟಕ್ಕೆ ಬಿಜೆಪಿ ತೀರ್ಮಾನ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಹೊರಬರ್ತಿರೋ ಸತ್ಯ ಸಂಗತಿಗಳು ಒಂದೊಂದಲ್ಲ. ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಬಯಲಾಗಿ ಬಿ ಗ್ಯಾಂಗ್ನ ಸದಸ್ಯರಿಗೆ ಜೈಲ್ ಫಿಕ್ಸ್ ಅನ್ನೋದು ಕನ್ಫರ್ಮ್ ಎನ್ನುವಂತಾಗಿದೆ. ಬೆಳಗಾವಿಯಲ್ಲಿ ಧರ್ಮಸ್ಥಳ ಷಡ್ಯಂತ್ರಿಗಳ ವಿರುದ್ಧ ಪಾಂಚಜನ್ಯ ಮೊಳಗಲಿದೆ. ಕುತಂತ್ರದ ಹುನ್ನಾರಿಗಳ ಜನ್ಮ ಜಾಲಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಎಸ್ಐಟಿ ತನಿಖಾ ವರದಿ ಆಧರಿಸಿ ಚರ್ಚೆಗೆ ನಿರ್ಧರಿಸಲಾಗಿದೆ. ಸದನದಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಲು ಬಿಜೆಪಿ ತಯಾರಿ ಆರಂಭಿಸಿದೆ. ಸೋಮವಾರ ಸದನದಲ್ಲಿ ಚರ್ಚೆ ಮಾಡಲು ಬಿಜೆಪಿ ತೀರ್ಮಾನಿಸಿದೆ. ಇಂದು ನಾಳೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯಲಿದೆ. ಆದ್ದರಿಂದ ಸೋಮವಾರ ಧರ್ಮಸ್ಥಳ ವಿಚಾರವಾಗಿ ಚರ್ಚೆ ನಡೆಯೋ ನಿರೀಕ್ಷೆ ಇದೆ. ಶುಕ್ರವಾರ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಆದ್ದರಿಂದ ಸೋಮವಾರ ಧರ್ಮಸ್ಥಳ ಪ್ರಕರಣ ಚರ್ಚೆಗೆ ನಿರ್ಧಾರ ಮಾಡಲಾಗಿದೆ. ಬುರುಡೆ ಗ್ಯಾಂಗ್ ಹೇಳಿಕೆ ಬೆನ್ನಲ್ಲೇ ಸರ್ಕಾರ ಗುಂಡಿಯಗೆಸಿತ್ತು. ಇದೊಂದು ಷಡ್ಯಂತ್ರ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ ಎಸ್ಐಟಿ ಹೇಳೋದು, ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು ಕೇಳಿದ್ರೆ ಹೇಳ್ತಾರೆ ಅಯೋಗ್ಯರವರು ಅಂತೇಳಿ. ಇದನ್ನ 6 ತಿಂಗಳು ತನಿಖೆ ಮಾಡಿ ಇವತ್ತು ಹೇಳಬೇಕಾದ್ರೆ ಎಸ್ಐಟಿ ತನಿಖೆ ಆಗಾದ್ರೆ. ಧರ್ಮಸ್ಥಳದಲ್ಲಿ ಕವಿದಿದ್ದ ಅಪಪ್ರಚಾರದ ಕಾರ್ಮೋಡ ಸರಿಯುತ್ತಿದೆ. ಮತ್ತದೇ ಬೆಳಕಿನ ತೇಜಸ್ಸು ಹೆಚ್ಚಾಗುತ್ತಿದೆ. ಮಂಜುನಾಥನ ಭಕ್ತರಲ್ಲಿ ಅಚ್ಚಳಿಯದ ಭಕ್ತಿ ಭಾವ ಮನೆ ಮಾಡಿದೆ. ಆದರೆ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ತನಿಖಾಧಿಕಾರಿಗಳು ಕೊಟ್ಟ ವರದಿಯನ್ನ ಕಂಡು ಇಡೀ ಟೀಮ್ ಗಡಗಡ ಅಂತ ನಡುಗ್ತಾ ಇದೆಯಂತೆ. ಅಧಿವೇಶನದ ವೇಳೆಯಲ್ಲೇ ಸಿಕ್ಕಂತ ಈ ಅಸ್ತ್ರವನ್ನ ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಮುಂದಾಗಿದೆ. ಯಾವ ರೀತಿ ನೀವೇ ನೋಡಿ. ಧರ್ಮಸ್ಥಳ ವಿರುದ್ಧದ ಬುರುಡೆ ಪ್ರಕರಣಕ್ಕೆ ಇಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಕೇಂದ್ರವಾಗಿದ್ದ ಇಡೀ ಬುರುಡೆ ಗ್ಯಾಂಗ್ ಅಸಲಿಯತ್ತು ಬಯಲಿಗೆ ಬಂದಿದೆ. ಇದು ಅಧಿವೇಶನದ ಹೊತ್ತಲ್ಲಿ ಬಿಜೆಪಿಗೆ ಹೊಸ ಅಸ್ತ್ರ ಕೊಟ್ಟಂತಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕೇಸರಿ ಸೇನೆ ಕದನ. ಅಧಿವೇಶನದಲ್ಲಿ ಹೋರಾಟಕ್ಕೆ ಬಿಜೆಪಿ ತೀರ್ಮಾನ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಹೊರಬರ್ತಿರೋ ಸತ್ಯ ಸಂಗತಿಗಳು ಒಂದೊಂದಲ್ಲ. ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಬಯಲಾಗಿ ಬಿ ಗ್ಯಾಂಗ್ನ ಸದಸ್ಯರಿಗೆ ಜೈಲ್ ಫಿಕ್ಸ್ ಅನ್ನೋದು ಕನ್ಫರ್ಮ್ ಎನ್ನುವಂತಾಗಿದೆ. ಬೆಳಗಾವಿಯಲ್ಲಿ ಧರ್ಮಸ್ಥಳ ಷಡ್ಯಂತ್ರಿಗಳ ವಿರುದ್ಧ ಪಾಂಚಜನ್ಯ ಮೊಳಗಲಿದೆ. ಕುತಂತ್ರದ ಹುನ್ನಾರಿಗಳ ಜನ್ಮ ಜಾಲಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಎಸ್ಐಟಿ ತನಿಖಾ ವರದಿ ಆಧರಿಸಿ ಚರ್ಚೆಗೆ ನಿರ್ಧರಿಸಲಾಗಿದೆ. ಸದನದಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಲು ಬಿಜೆಪಿ ತಯಾರಿ ಆರಂಭಿಸಿದೆ. ಸೋಮವಾರ ಸದನದಲ್ಲಿ ಚರ್ಚೆ ಮಾಡಲು ಬಿಜೆಪಿ ತೀರ್ಮಾನಿಸಿದೆ. ಇಂದು ನಾಳೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯಲಿದೆ. ಆದ್ದರಿಂದ ಸೋಮವಾರ ಧರ್ಮಸ್ಥಳ ವಿಚಾರವಾಗಿ ಚರ್ಚೆ ನಡೆಯೋ ನಿರೀಕ್ಷೆ ಇದೆ. ಶುಕ್ರವಾರ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಆದ್ದರಿಂದ
ಸೋಮವಾರ ಧರ್ಮಸ್ಥಳ ಪ್ರಕರಣ ಚರ್ಚೆಗೆ ನಿರ್ಧಾರ ಮಾಡಲಾಗಿದೆ. ಬುರುಡೆ ಗ್ಯಾಂಗ್ ಹೇಳಿಕೆ ಬೆನ್ನಲ್ಲೇ ಸರ್ಕಾರ ಗುಂಡಿಯಗೆಸಿತ್ತು. ಇದೊಂದು ಷಡ್ಯಂತ್ರ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಹೇಳೋದು, ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು ಕೇಳಿದ್ರೆ ಹೇಳ್ತಾರೆ ಅಯೋಗ್ಯರವರು ಅಂತೇಳಿ. ಇದನ್ನ 6 ತಿಂಗಳು ತನಿಖೆ ಮಾಡಿ ಇವತ್ತು ಹೇಳಬೇಕಾದ್ರೆ SIT ತನಿಖೆ ಆಗಾದ್ರೆ. ಧರ್ಮಸ್ಥಳದಲ್ಲಿ ಕವಿದಿದ್ದ ಅಪಪ್ರಚಾರದ ಕಾರ್ಮೋಡ ಸರಿಯುತ್ತಿದೆ. ಮತ್ತದೇ ಬೆಳಕಿನ ತೇಜಸ್ಸು ಹೆಚ್ಚಾಗುತ್ತಿದೆ. ಮಂಜುನಾಥನ ಭಕ್ತರಲ್ಲಿ ಅಚ್ಚಳಿಯದ ಭಕ್ತಿ ಭಾವ ಮನೆ ಮಾಡಿದೆ. ಆದರೆ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ತನಿಖಾಧಿಕಾರಿಗಳು ಕೊಟ್ಟ ವರದಿಯನ್ನ ಕಂಡು ಇಡೀ ಟೀಮ್ ಗಡಗಡ ಅಂತ ನಡುಗ್ತಾ ಇದೆಯಂತೆ. ಅಧಿವೇಶನದ ವೇಳೆಯಲ್ಲೇ ಸಿಕ್ಕಂತ ಈ ಅಸ್ತ್ರವನ್ನ ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಮುಂದಾಗಿದೆ. ಯಾವ ರೀತಿ ನೀವೇ ನೋಡಿ. ಧರ್ಮಸ್ಥಳ ವಿರುದ್ಧದ ಬುರುಡೆ ಪ್ರಕರಣಕ್ಕೆ ಇಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಕೇಂದ್ರವಾಗಿದ್ದ ಇಡೀ ಬುರುಡೆ ಗ್ಯಾಂಗ್ ಅಸಲಿಯತ್ತು ಬಯಲಿಗೆ ಬಂದಿದೆ. ಇದು ಅಧಿವೇಶನದ ಹೊತ್ತಲ್ಲಿ ಬಿಜೆಪಿಗೆ ಹೊಸ ಅಸ್ತ್ರ ಕೊಟ್ಟಂತಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕೇಸರಿ ಸೇನೆ ಕದನ. ಅಧಿವೇಶನದಲ್ಲಿ ಹೋರಾಟಕ್ಕೆ ಬಿಜೆಪಿ ತೀರ್ಮಾನ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಹೊರಬರ್ತಿರೋ ಸತ್ಯ ಸಂಗತಿಗಳು ಒಂದೊಂದಲ್ಲ. ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಬಯಲಾಗಿ ಬಿ ಗ್ಯಾಂಗ್ನ ಸದಸ್ಯರಿಗೆ ಜೈಲ್ ಫಿಕ್ಸ್ ಅನ್ನೋದು ಕನ್ಫರ್ಮ್ ಎನ್ನುವಂತಾಗಿದೆ. ಬೆಳಗಾವಿಯಲ್ಲಿ ಧರ್ಮಸ್ಥಳ ಷಡ್ಯಂತ್ರಿಗಳ ವಿರುದ್ಧ ಪಾಂಚಜನ್ಯ ಮೊಳಗಲಿದೆ. ಕುತಂತ್ರದ ಹುನ್ನಾರಿಗಳ ಜನ್ಮ ಜಾಲಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. SIT ತನಿಖಾ ವರದಿ ಆಧರಿಸಿ ಚರ್ಚೆಗೆ ನಿರ್ಧರಿಸಲಾಗಿದೆ. ಸದನದಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಲು ಬಿಜೆಪಿ ತಯಾರಿ ಆರಂಭಿಸಿದೆ. ಸೋಮವಾರ ಸದನದಲ್ಲಿ ಚರ್ಚೆ ಮಾಡಲು ಬಿಜೆಪಿ ತೀರ್ಮಾನಿಸಿದೆ. ಇಂದು ನಾಳೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯಲಿದೆ. ಆದ್ದರಿಂದ ಸೋಮವಾರ ಧರ್ಮಸ್ಥಳ ವಿಚಾರವಾಗಿ ಚರ್ಚೆ ನಡೆಯೋ ನಿರೀಕ್ಷೆ ಇದೆ. ಶುಕ್ರವಾರ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಆದ್ದರಿಂದ ಸೋಮವಾರ ಧರ್ಮಸ್ಥಳ ಪ್ರಕರಣ ಚರ್ಚೆಗೆ ನಿರ್ಧಾರ ಮಾಡಲಾಗಿದೆ. ಬುರುಡೆ ಗ್ಯಾಂಗ್ ಹೇಳಿಕೆ ಬೆನ್ನಲ್ಲೇ ಸರ್ಕಾರ ಗುಂಡಿಯಗೆಸಿತ್ತು. ಇದೊಂದು ಷಡ್ಯಂತ್ರ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಹೇಳೋದು, ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು ಕೇಳಿದ್ರೆ ಹೇಳ್ತಾರೆ ಅಯೋಗ್ಯರವರು ಅಂತೇಳಿ. ಇದನ್ನ 6 ತಿಂಗಳು ತನಿಖೆ ಮಾಡಿ ಇವತ್ತು ಹೇಳಬೇಕಾದ್ರೆ SIT ತನಿಖೆ ಆಗಾದ್ರೆ. ಧರ್ಮಸ್ಥಳದಲ್ಲಿ ಕವಿದಿದ್ದ ಅಪಪ್ರಚಾರದ ಕಾರ್ಮೋಡ ಸರಿಯುತ್ತಿದೆ. ಮತ್ತದೇ ಬೆಳಕಿನ ತೇಜಸ್ಸು ಹೆಚ್ಚಾಗುತ್ತಿದೆ. ಮಂಜುನಾಥನ ಭಕ್ತರಲ್ಲಿ ಅಚ್ಚಳಿಯದ ಭಕ್ತಿ ಭಾವ ಮನೆ ಮಾಡಿದೆ. ಆದರೆ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.